ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆ ಒಳಗಾಗ್ತಕ್ಕಂಥದ್ದಾಗಲಿ, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದಾಗಲಿ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಮತ್ತು ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಒಂದಿಷ್ಟು ಗುಣಲಕ್ಷಣಗಳು ಅಂತಲೇ ಹೇಳ್ಬೋದು. ಅದಕ್ಕಾಗಿ ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಒಂದು ಆಯುರ್ವೇದದ ಔಷಧಿ ಇದೆ ಅಂತಂದರೆ ಅದು ಮಧುಮೇಹ ನಿವಾರಣ್ ಎನ್. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರುವ ಕಾರಣದಿಂದ ತಾವದನ್ನು ಮತ್ತಷ್ಟು ಈಸಿಯಾಗಿ ಸ್ವೀಕರಿಸ್ಬೋದು. ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಆ ಒಂದು ಪದಾರ್ಥದ ಶಕ್ತಿ 10 ದಿನಗಳಲ್ಲಿ ಅದರ ಪರಿಣಾಮವನ್ನು ತಾವೆಲ್ಲರೂ ಕೂಡ ಅನುಭವಿಸ್ಬೋದು. ನಿಮ್ಮ ಸಕ್ಕರೆ ಕಾಯಿಲೆ ಸಂಪೂರ್ಣ ನಿಯಂತ್ರಣಕ್ಕೆ ತಾವು ಮುಂದಾಗ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಔಷಧಿ ಮಧುಮೇಹ ನಿವಾರಣ್ ಎನ್ ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದ್ರ ಜೊತೆಗೆ ಗುರೂಜಿಯವರ ಮಹರ್ಷಿ ಧರ್ಮಯಾತ್ರೆ, ಗುರೂಜಿಯವರು ಸಾಕಷ್ಟು ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾನೆ ಇರ್ತಾರೆ. ಧರ್ಮಯಾತ್ರೆಯಲ್ಲಿ ನಿರಂತರವಾಗಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಗುರೂಜಿಯವರು ಭೇಟಿ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿ ಮತ್ತೊಂದು ಕಾರ್ಯಕ್ರಮ ನಾನು ತಿಳಿಸಿದ ಹಾಗೆ ನಾಳೆ ಶುಕ್ರವಾರ 26ನೇ ತಾರೀಕು ಬಹಳ ವಿಶೇಷವಾಗಿ ಗುರೂಜಿಯವರು ಬೆಳಗ್ಗೆ ಕಾರ್ಯಕ್ರಮವನ್ನು ಮುಗಿಸಿದ್ದಾದ ನಂತರ ಬರ್ತಾ ಇದ್ದಾರೆ. ಮಂಗಳೂರಿನತ್ತ ಪ್ರಯಾಣ ಇದೆ ಗುರೂಜಿಯವರದು. ಮಂಗಳೂರಿನಲ್ಲೇ ಈ ಬಾರಿ 2 ಕಾರ್ಯಕ್ರಮಗಳು ಇರ್ತಕ್ಕಂಥದ್ದಿದೆ. ಹಾಗಾಗಿ ಆ 2 ಕಾರ್ಯಕ್ರಮಗಳು ಕೂಡ ನಾಳೆನೇ ಇರ್ತಕ್ಕಂಥದ್ದು. ನಾಳೆ ಗುರೂಜಿಯವರು ಮೊದಲನೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥವ್ರಿದ್ದಾರೆ. ವಿಜಯನಗರ ಪರಂಗಿಪೇಟೆಯ ಬಂಟ್ವಾಳ ತಾಲೂಕಿನಲ್ಲಿರ್ತಕ್ಕಂಥ ವಿಜಯನಗರದ ಪರಂಗಿಪೇಟೆಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ, ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಬ್ರಹ್ಮ ಕಳಶಾಭಿಷೇಕ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಬೆಳಗ್ಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಸಂಜೆ ಅಂದರೆ ನಾಳೆ ಸಂಜೆ ಗುರೂಜಿಯವರು ಅದೇ ಮಂಗಳೂರಿನಲ್ಲಿರ್ತಕ್ಕಂಥ ಮತ್ತೊಂದು ಕ್ಷೇತ್ರವಾಗಿರ್ತಕ್ಕಂಥ ವ್ಯಾಸನಗರ ಕುಂಪಲಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಬ್ರಹ್ಮಕಳಶೋತ್ಸವ, ಶ್ರೀ ಕ್ಷೇತ್ರ ಕುಂಪಲದ ಬ್ರಹ್ಮಕಳಶೋತ್ಸವ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಸಂಜೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಈ ಒಂದು ಕಾರ್ಯಕ್ರಮಗಳಿಗೆ ಭಾಗಿ ಆಗಬೇಕು ಎಂಬತಕ್ಕಂಥ ಮನದಾಸೆ ಇದೆ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಸ್ವಾಗತ. ಯಾವುದೇ ರೀತಿ ನಿಬಂಧನೆಗಳಿರೋದಿಲ್ಲ. ನೀವು ಬರಬೇಕು, ನೀವು ಬರಬಾರ್ದು ಎಂಬತಕ್ಕಂಥದ್ದು ಇರೋದಿಲ್ಲ. ತಾವೆಲ್ಲರೂ ಕೂಡ ಈಸಿಯಾಗಿ, ಆರಾಮಾಗಿ, ನೆಮ್ಮದಿಯಾಗಿ ಗುರೂಜಿಯವ್ರ ಜೊತೆ ತಾವೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಪೂಜಾನುಷ್ಠಾನಕ್ಕೆ ಭಾಗಿಯಾಗ್ಬೋದು. ತಾಯಿಯ ಕೃಪಾಶೀರ್ವಾದವನ್ನು ಕೂಡ ಸಿದ್ಧಿಸ್ಕೊಳ್ಬೋದು. ಆ ಕಡೆ ಆಂಜನೇಯ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ಕೂಡ ಸಿದ್ಧಿಸ್ಕೊಳ್ಬೋದು. ಈ ಒಂದು ವಿಚಾರವನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ರಿಗೂ ಕೂಡ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಇದೇ ಬರ್ತಕ್ಕಂಥ ಶನಿವಾರ
ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈಗ ತಾನೇ ತಾವೆಲ್ಲರೂ ಕೂಡ ಒಂದಿಷ್ಟು ದೃಶ್ಯಗಳನ್ನು ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಏನಪ್ಪ, ಮೊದಲನೇದು ಬಸವನಗುಡಿ ದೊಡ್ಡ ಗಣಪತಿ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿರ್ತಕ್ಕಂಥ ಕಲ್ಯಾಣೋತ್ಸವದ ಕಾರ್ಯಕ್ರಮ. ಕಲ್ಯಾಣೋತ್ಸವನ ನೋಡ್ತಕ್ಕಂಥದ್ದೇ ಒಂದು ರೀತಿ ಆನಂದ. ಅಂತಹ ಕಲ್ಯಾಣೋತ್ಸವದ ಕಾರ್ಯಕ್ರಮ ಹೇಗೆ ನೆರವೇರಿತು ಎಂಬತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯ ಮತ್ತು ಆರೋಹಳ್ಳಿನಲ್ಲಿರ್ತಕ್ಕಂಥ ವನದುರ್ಗಾ ಪಾರ್ವತಿ ದೇವಸ್ಥಾನದಲ್ಲಿ ನೆರವೇರಿರ್ತಕ್ಕಂಥ ತಾಯಿಯ ಪೂಜಾನುಷ್ಠಾನ, ಮಲ್ಲಿಗೆಮೆಟ್ಲು ಗ್ರಾಮದಲ್ಲಿ ನೆರವೇರಿರ್ತಕ್ಕಂಥ ವನದುರ್ಗಾ ಪಾರ್ವತಿ ದೇವಸ್ಥಾನದಲ್ಲಿ ನೆರವೇರಿರ್ತಕ್ಕಂಥ ಆ ಒಂದು ಹವನದ ಕಾರ್ಯಕ್ರಮ ಆಗಿರ್ಬೋದು, ಆ ತಾಯಿಯ ಆ ಒಂದು ಪೂಜಾನುಷ್ಠಾನ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು. ಇನ್ನು ಅದಾದ ಮೇಲೆ ಭಾನುವಾರ ಬಹಳ ವಿಶೇಷವಾಗಿ ರಾಶಿಫಲ. ಗುರೂಜಿಯವರು ಹೇಗೆ ತಿಳಿಸಿದ್ದಾರೋ ಅದೇ ರೀತಿ ಜವಾಬ್ದಾರಿಯುತವಾಗಿ ಭಾನುವಾರದ ಪ್ರಾರಂಭದ ಹಂತದಲ್ಲಿ ರಾಶಿಫಲವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಮಾತನಾಡತಕ್ಕಂಥ ವನಸರಿ ನೀಡತಕ್ಕಂಥ ಮಾರ್ಗದರ್ಶನದ ಮೇಲೆ ತಿಳಿಸಿರತಕ್ಕಂಥ ರಾಶಿಫಲ ಅದು ಬಹಳ ವಿಶೇಷತೆಗಳನ್ನು ಹೊಂದಿರತಕ್ಕಂಥದ್ದೇ. ಅಂತಹ ವಿಶೇಷವಾಗಿರ್ತಕ್ಕಂಥ ರಾಶಿಫಲವನ್ನು ತಾವೆಲ್ಲರೂ ಕೂಡ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗಮನಿಸ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಗುರುವಾರ, ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಸಮಯ ಇದೀಗ ಎದುರಾಗಿರ್ತಕ್ಕಂಥದ್ದೇ. ಗುರುಗಳನ್ನು ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರುಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. जय सद्गुरु साईनाथ महाराज की जय. भगवान शिरडी सद्गुरु साईनाथ महाराज की जय. बोलो बाबा श्री महालक्ष्मी नारायण लक्ष्मी ವೆಂಕಟೇಶ್ವರ महाराज की जय. ಭಗವಂತನ ಪ್ರಾರ್ಥನೆ ಮಾಡ್ತಾ, ಜಗದ್ಗುರುಗಳ ಆರಾಧನೆ ಮಾಡ್ತಾ, ಜೊತೆಗೆ ಆದಿಶಂಕರನ ಸಹಿತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ವಿಶೇಷತೆಗಳಿಂದ ಇರತಕ್ಕಂಥದ್ದು. ಗುರುವಾರದ ಹುಣ್ಣಿಮೆ, ಬನದ ಹುಣ್ಣಿಮೆ, ತಾಯಿ ಬನಶಂಕರಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ಇವತ್ತು ಇನ್ನೇನು ಮುಂದಿನ ಭಾಗದಲ್ಲಿ ತಂತ್ರಸಾರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ತಂತ್ರಸಾರಕ್ಕೆ ಬೇಕಾಗಿರುವ ಪದಾರ್ಥಗಳೆಲ್ಲವನ್ನು ಸಹಿತ ಸಿದ್ಧತೆ ಮಾಡಿಕೊಳ್ಳಿ. ಹೀಗೋಗಿ ಹಾಗೆ ಬರೋಷ್ಟರೊಳಗಾಗಿ ವ್ಯವಸ್ಥೆಗಳನ್ನು ನಾವೆಲ್ಲವೂ ಸಹಿತ ಸಮಂಜಸವಾಗಿ ಸಿದ್ಧಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಜಿಯವರು ತಿಳಿಸಿರ್ತಾರೆ, ಏನಪ್ಪ, ಇವತ್ತಿನ ದಿವಸ ಬನದ ಹುಣ್ಣಿಮೆ ಎಂದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸಿದ್ರು, ನಾವು ಕೂಡ ತಿಳಿಸ್ತಾ ಇದ್ರಿ. ಅದಾದಮೇಲೆ ಈಗನೂ ಕೂಡ, ಅಂದರೆ ಈಗ ಇಂದಿನ ಭಾಗದಲ್ಲಿ ತಿಳಿಸಿದ ಹಾಗೆ ಗುರುಜಿಯವರು ಏನು ಹೇಳಿದ್ರಪ್ಪ, ಮುಂದಿನ ಭಾಗದಲ್ಲಿ ನಾನು ತಂತ್ರಸಾರವನ್ನು ತಿಳಿಸಿಬಿಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ತಾವೆಲ್ಲ ಅಣು ಮಾಡಿ ಇಟ್ಕೊಂಡಿದ್ದೀರಿ. ಇಫ್ ಇನ್ ಕೇಸ್ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಅನ್ನೋ ಒಂದು ವಿಚಾರವಾಗಿ ಈಗಲೇ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಲ್ಲ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತೀನಿ. ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಪಟ್ಟಂತ ಅದನ್ನು ರೆಡಿ ಮಾಡ್ಕೊಳ್ಳಿ. 9 ಮಾವಿನ ಎಲೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಮುತ್ತುಕದ ಎಲೆ, ಒಂದು ವೇಳೆ ಮುತ್ತುಕದ ಎಲೆ ಸಿಕ್ಕಿಲ್ಲ ಅಂತಂದ ಕಾಲದಲ್ಲಿ ವಿಳೆದೆಲೆ, ಅದು ಒಂದಿದ್ರೆ ಸಾಕು. ನಾನು 9 ಅಂತ ಹೇಳಿದೆ, ಗುರುಜಿಯವರು 9 ಬೇಡ, 1 ಮುತ್ತುಕದ ಎಲೆ ಅಥವಾ 1 ವಿಳೆದೆಲೆ ಇದ್ದರೆ ಸಾಕು ಅಂತ ಹೇಳಿದ್ರು. ವಿಳೆದೆಲೆ ಆದರೆ ತಾವು ಜೋಡಿನೇ ಇಡಿ, ಒಂದಿಡ್ಲಿಕ್ಕೆ ಹೋಗಬೇಡಿ. ಮುತ್ತುಕದೆಲೆ ಆದರೆ 1 ಮುತ್ತುಕದೆಲೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಇದು ಒಂದು ಕ್ರಮ. ಆದರೆ ಜಾಕಾಯಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಗಂಧದ ಕಲ್ಲು ಕೂಡ ಬೇಕಾಗುತ್ತೆ ಅಂತ ಹೇಳಿದೆ. ಒಂದು ವೇಳೆ ಗಂಧದ ಕಲ್ಲು ಇಲ್ಲ ಅಂತಂದರೆ ಜಾಕಾಯಿಯ ಗಂಧ ಬೇಕಾಗಿರುವ ಕಾರಣದಿಂದ ತಾವು ಅದನ್ನು ಗಂಧವನ್ನು ತೆಗೆದುಕೊಳ್ಬೇಕು. ಅದು ನಿಮ್ಮ ಅನುಕೂಲ, ಯಾವ ರೀತಿನಾದರೂ ತೆಕ್ಕೊಳ್ಳಿ. ಗಂಧವನ್ನು ತೆಗೆದುಕೊಳ್ಬೇಕು, ಜಾಕಾಯಿಯಿಂದ ಒಂದು ಗಂಧವನ್ನು ತೆಗೆದುಕೊಳ್ಬೇಕು. ಮತ್ತು ಗರಿಕೆ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು, ಅದನ್ನು ತಿಳಿಸಿದ ಹಾಗೆ. ಮತ್ತು ದಾರದ ಉಂಡೆ, ಹಸಿ ದಾರದ ಉಂಡೆ ಗುರುಜಿಯವರು ತಿಳಿಸಿದ ಹಾಗೆ. ಹಳದಿ ವರ್ಣದಲ್ಲಿರಬೇಕು, ಅಂದರೆ ಅರಿಶಿಣದ ವರ್ಣದಲ್ಲಿರತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ಅಂತಂದರೆ ವೈಟ್, ಶ್ವೇತವರ್ಣದಲ್ಲಿರ್ತಕ್ಕಂಥದ್ದು ಕೂಡ ಪರವಾಗಿಲ್ಲ. ಶ್ವೇತವರ್ಣ ಅಂತಂದ್ರೂ ಕೂಡ ಮನಸ್ಕಾರಕ, ಚಂದ್ರ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ, ಬಹಳ ಅದ್ಭುತ ಅಂತಲೇ ಹೇಳುವುದು. ಹಳದಿ ವರ್ಣ ಅಂತಂದರೆ ಗುರುವಿಗೆ ಸಂಬಂಧಪಟ್ಟಿರುವ ಕಾರಣದಿಂದ ಇದು ವಿದ್ಯಾಭ್ಯಾಸಕ್ಕೋಸ್ಕರ ಇರೋದ್ರಿಂದ ಒಂದು ಹಳದಿ ಗುರುವಿನ ಅನುಗ್ರಹ. ಹಳದಿ ಇಲ್ಲದ ಕಾರಣದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ನಮ್ಮ ಮನಸ್ಥಿತಿ ನೆಮ್ಮದಿಯಾಗಿರಬೇಕು. ಮನಸ್ಕಾರಕ ಚಂದ್ರ ಪರಮಾತ್ಮನ ಅನುಗ್ರಹದಿಂದನೂ ಕೂಡ
ಈ ಒಂದು ತಂತ್ರಸಾರವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ಹಸಿ ದಾರದ ಉಂಡೆ ಆದ್ರೂ ಕೂಡ ಪರವಾಗಿಲ್ಲ, ಅದನ್ನು ಕೂಡ ಕೆಲಸಕ್ಕೆ ಬರುತ್ತೆ. ಇನ್ನು ಅದಾದ ಮೇಲೆ 4 ದೀಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು ಅಂತ ಹೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. 4 ದೀಪ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಪಟ್ಟಿಯನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಗಿದೆ. ಇನ್ನಿದಿಷ್ಟು ವಿಚಾರಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಈಗ ತಂತ್ರಸಾರವನ್ನು ಕೂಡ ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋದ್ರ ಇನ್ನು ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. शंकर मध्व रामानुजाचार्य महाराज की जय. जय गुरुदत्त गुरु दत्तात्रेय महाराज की जय. ದತ್ತನ ಆರಾಧನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯ ದಿನ ಬನದ ಹುಣ್ಣಿಮೆ ಅಯೋಧ್ಯಾನಗರ ವಾಸಿ ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ಸಾಕಷ್ಟು ಜನ ಮಾಡ್ತಿದ್ದಾರೆ. ಸರತಿ ಸಾಲಲ್ಲಿ ನಿಂತು ದರ್ಶನವನ್ನು ಮಾಡ್ತಿದ್ದಾರೆ. ಆದರೆ ಎಲ್ಲರ ಕೂಗು, ಎಲ್ಲರೂ ಹೇಳೋದು ಒಂದೇ ಮಾತು, ಒಳಗಡೆ ಹೋಗೋ ತನಕ ಒಂದಿದ್ರೆ ಗರ್ಭಗುಡಿ ಸಮೀಪಿಸ್ತಿದ್ದಾಗ ಆ ನೋಡುವಾಗ ಆ ಭಗವಂತನ ಕಣ್ಗಳಲ್ಲಿ ನೋಡುವಂಥ ಆನಂದ ಇದೆಯಲ್ಲ, ಆ ಆನಂದವೇ ಆನಂದ. ಅದನ್ನು ನೋಡುವಂತಹದ್ದು ಒಂದು ಮಹದಾನಂದ ಅಂತ ಹೇಳ್ತಾರೆ. ಯಾಕೆಂದರೆ ಅಯೋಧ್ಯಾನಗರಕ್ಕೆ ಹೋಗಿ ರಾಮದೇವರ ದರ್ಶನ ಮಾಡಿ ಬಂದಿರತಕ್ಕಂಥವರು ಸಹಿತ ನಾನು ಮಾತಾಡಿದ್ದೇನೆ. ನಿನ್ನೆಯಷ್ಟೇ ಅವ್ರನ್ನ ಮಾತಾಡಿದೆ ನಾನು. ಬಹಳ ಆನಂದ ಆಯಿತು. ಯಾಕೆಂದರೆ ಅಂತಹ ಒಂದು ಭಗವತ್ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಅದು ಸಾಮಾನ್ಯವಲ್ಲ. ಎಷ್ಟೋ ವರ್ಷಗಳ ಕನಸಲ್ವ ಅದು. ಹಾಗಾಗಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೇಗೆ ಸರತಿಗೆ ಸಾಲಲ್ಲಿ ಜನ ಲೈನು ಕಟ್ಟಿಕೊಂಡು ಹೋಗ್ತಿದ್ದಾರೋ ಅದೇ ಪ್ರಕಾರ ಈಗ ಎಲ್ಲರೂ ಸಹಿತ ಅಯೋಧ್ಯ ಕಡೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಅಯೋಧ್ಯ ಹಿಂದೆಲ್ಲ ಸಾಕಷ್ಟು ಜನ ನೋಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಹಿಂದೆ ನೋಡಿರುವಂಥ ಅಯೋಧ್ಯೆಗೂ ಈಗ ನೋಡ್ತಿರ್ತಕ್ಕಂಥ ಅಯೋಧ್ಯೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಿಂದೆ ಬಾಲರಾಮ ಸಣ್ಣದಾದಂಥ ಒಂದು ಗುಡಿಸಲಲ್ಲಿದ್ದ. ಒಂದು ಗುಡಿಸಲಲ್ಲಿ ಬಾಲರಾಮನಿಟ್ಟು ಆರಾಧನೆ ಮಾಡುವಂತಹದ್ದು, ಅದಕ್ಕೂ ತುಂಬ ಹೈ ಸೆಕ್ಯೂರಿಟಿ ಅವಾಗಿತ್ತು. ಆದರೆ ಇವತ್ತಿನ ಸೆಕ್ಯೂರಿಟಿ ಮತ್ತಷ್ಟು ಜಾಸ್ತಿನೂ ಆಯಿತು. ಅದ್ರ ಜೊತೆಗೆ ಅದ್ಭುತವಾದಂಥ ರಾಮ, ಎಲ್ಲರ ಕಲ್ಪನೆಯಲ್ಲಿರುವ ರಾಮ, ವಿಶೇಷವಾದಂತಹ ರಾಮ, ಆ ರಾಮದೇವರ ದರ್ಶನ ಮಾಡುವ ಸೌಭಾಗ್ಯ ಇವತ್ತು ಸಿಕ್ಕಾಯಿತು. ನೋಡಿ, ಭಗವಂತನ ದರ್ಶನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಿತ ಶ್ರೀ ರಾಮಚಂದ್ರನ ದರ್ಶನ ಮಾಡ್ಕೊಳ್ಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ಕೋದಂಡ ರಾಮ ಜಾನಕಿ ರಾಮ ರಾಮ. ಆ ರಾಮದೇವರ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ವಿಶ್ವದ ಸಮಸ್ತರಿಗೂ ಇರಲಿ ಅಂತ ಹೇಳಿ ಸಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗಿ ರೈತ ಬಾಂಧವರು ಚೆನ್ನಾಗಿದ್ದು, ಯೋಧರು ಚೆನ್ನಾಗಿದ್ದು, ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ರಾಮಕೋಟಿ ಬರೀತಿರ್ತಕ್ಕಂಥ ಎಷ್ಟೋ ಜನ ಹಿರಿಯರಿದ್ದಾರೆ. ರಾಮನಾಮವನ್ನು ನಿರಂತರ ಜಪ ಮಾಡ್ತಿರ್ತಕ್ಕಂಥವರಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಕರ್ನಾಟಕದ ಹನುಮ ನಿತ್ಯ ರೋಮ ರೋಮದಲ್ಲೂ ಸಹಿತ ರಾಮನಾಮವನ್ನು ತುಂಬಿಕೊಂಡು ಪ್ರತಿನಿತ್ಯ ರಾಮ 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 ಎಂಬತಕ್ಕಂಥ ಪದವನ್ನು ಉಚ್ಚರಿಸ್ತಾ ಇರುವಾಗ ಅದರಲ್ಲಿ ಸಿಗುವಂಥ ಆ ಮಹದಾನಂದ, ಆ ಸಿಹಿ ಆನಂದ ಇದೆಯಲ್ಲ, ಅದನ್ನು ಅನುಭವಿಸುವಂಥ ಪ್ರತಿಯೊಬ್ಬರಿಗೂ ಸಹಿತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ರಾಮದೇವರಿಗೆ ನಡೀತಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ದರ್ಶನ ಮಾಡಿಕೊಂಡಿದ್ದೀರಿ. ತಮ್ಮೆಲ್ಲರ ಜೀವನ ಪಾವನ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಭಗವತ್ ಸಂಕಲ್ಪವನ್ನು ಶುರು ಮಾಡೋಣ. ಇವತ್ತಿನ ದಿವಸ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಬನದ ಹುಣ್ಣಿಮೆ, ತಾಯಿ ಬನಶಂಕರಮ್ಮನವರ ರಥೋತ್ಸವ, ಬೆಂಗಳೂರಿನ ಬನಶಂಕರಿ ರಥೋತ್ಸವ ಇದೆ. ಬಾದಾಮಿ ಕ್ಷೇತ್ರದಲ್ಲಿರ್ತಕ್ಕಂಥ ತಾಯಿಯ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಇದೆ. ಬಾದಾಮಿ ಕ್ಷೇತ್ರದ ತಾಯಿ ಬನಶಂಕರಮ್ಮನವರ ರಥೋತ್ಸವ ಕಾಲ. ಬಾದಾಮಿಯಲ್ಲಿರ್ತಕ್ಕಂತಹ ದೇವಿ ಅಂದರೆ ಮೂಲ ಸಾನ್ನಿಧ್ಯ, ಆ ಮೂಲ ಸಾನ್ನಿಧ್ಯವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಮೂಲ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಬಹಳ ವೈಭವೀಪೂರಿತವಾಗಿರ್ತಕ್ಕಂಥ ರಥೋತ್ಸವ. ರಥಗಳಲ್ಲಿ ತುಂಬ ದೊಡ್ಡದಾದಂಥ ರಥ ನೋಡ್ಬೋದಾದರೆ ಅದು ಬಾದಾಮಿ ಕ್ಷೇತ್ರದಲ್ಲಿ. ಬಾದಾಮಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತ ಸಾಗರ ಇದೆಯಲ್ಲ, ಒಬ್ಬಿಬ್ಬರಲ್ಲ, ನಿರಂತರ ಸತತ 15ರಿಂದ 20 ದಿವಸ ಜಾತ್ರೆಯಲ್ಲಿ. ಆ ಜಾತ್ರೆಗೆ ಬರುವಂತಹ ಭಕ್ತರು ಅಬ್ಬಬ್ಬ ಸಾವಿರಗಟ್ಟಲೆ, ಕೋಟಿಗಟ್ಟಲೆ ಜನ. ನೋಡಿ, ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ಗೌರೀರ್ಮ್ಯಮಾಯಸ್ಸಲಿಲಾ ನಿಕ್ಷತ್ತದ್ವಿಪದೇನ್ ವ್ಯಪದೇಂ ಸಾಂ ಚತುಷ್ಪದೇಂ ಅಷ್ಟಾಪದೇ ನವಪದೇಂ ಬಹೋಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಜಾತವೇದಸೇ ಸನವಾಮ ಸೋಮಮರಾಧೀತೋ ನಿದಹಾತಿ ವೇದ ಸನಪರ್ಷತದ ದುರ್ಗಾಣಿ ವಿಶ್ವಾ ರಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್.
ಓಂ ಶ್ರೀಂ ಶಾಕಾಂಬರ್ಯೇ ನಮಃ. ಓಂ ಶ್ರೀಂ ಭರಶಂಕರ್ಯೇ ನಮಃ. ಓಂ ಶ್ರೀಂ ಭರಶಂಕರ್ಯೇ ನಮಃ. ಓಂ ಶ್ರೀಂ ಭರಶಂಕರ್ಯೇ ನಮಃ. ತಾಯಿ ಬನಶಂಕರಮ್ಮನವರ ರಥೋತ್ಸವ ಕಾಲ ಇವತ್ತಿನ ದಿವಸ ನಾಡಿನಾದ್ಯಂತ ದೇಶದಾದ್ಯಂತ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಭಕ್ತ ಸಾಗರ ಸಾಕಷ್ಟು ಜನ ಇದ್ದಾರೆ. ಕೋಟಿಗಟ್ಟಲೆ ಭಕ್ತರು ಇವತ್ತೆಲ್ಲರ ಕಣ್ಗಳಲ್ಲಿ ಎದುರು ನೋಡ್ತಿರ್ತಕ್ಕಂಥದ್ದು ತಾಯಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿ ಬನಶಂಕರಿ ಇವತ್ತಿನ ದಿವಸ ರಥವನ್ನೇರಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಹರಿಸಿ ಆಶೀರ್ವದಿಸಲಿ ಎಂಬತಕ್ಕಂಥ ಚಿಂತನೆಯಿಂದ ಎಲ್ಲರೂ ರಥವನ್ನೇರಿ ಬರುವಂತಹ ಕಾಲ, ಆ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದ ಕಾಲ, ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯುವಂತಹದ್ದು. ತಾಯಿ ರಥದ ಮೇಲೆ ಕೂತು, ಆ ಬ್ರಹ್ಮರಥದ ಮೇಲೆ ಕೂತು ಎಲ್ಲರಿಗೂ ದರ್ಶನವನ್ನು ಕೊಡಲಿ ಅಂತಕ್ಕಂತಹದ್ದು. ಹಾಗಾಗಿ ತಾಯಿಯ ವಿಶೇಷವಾಗಿರ್ತಕ್ಕಂತಹ ಆ ಒಂದು ದರ್ಶನವನ್ನು ಮಾಡುವ ಸೌಭಾಗ್ಯ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರೂ ಸಹಿತ ತಾವು ನೋಡ್ತಿರ್ತಕ್ಕಂತಹದ್ದು ಮೂಲ ಕ್ಷೇತ್ರ ಬಾದಾಮಿ ಕ್ಷೇತ್ರ. ಆ ಬಾದಾಮಿ ಬನಶಂಕರಮ್ಮನವರ ಆ ಸಾನ್ನಿಧ್ಯವನ್ನು ದರ್ಶನ ಮಾಡಿದ್ದಿರಿ. ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತು ಪುಷ್ಯಮಾಸ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಹುಣ್ಣಿಮೆ ಕಾಲ ಬಂತು ಅಂದರೆ ಪ್ರತಿಯೊಬ್ಬರು ಸಹಿತ ಆಕಾಶದಲ್ಲಿ ಚಂದ್ರನ ನೋಡಿದ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೋ, ಎಷ್ಟು ತೃಪ್ತಿಯಾಗಿರುತ್ತೋ, ಮನಸ್ಸಿಗೆ ಆನಂದ ಉಂಟಾಗುತ್ತೋ ಅಂತಹ ಆನಂದ ಪ್ರತಿಯೊಬ್ಬರಿಗೂ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ 25/1/2024 ಗುರುವಾರ ಹುಣ್ಣಿಮೆ. ಇವತ್ತು ಬನದ ಹುಣ್ಣಿಮೆ. ಇವತ್ತಿರ್ತಕ್ಕಂತಹ ದಿನವೂ ಬಹಳ ಚೆನ್ನಾಗಿದೆ. ಅದರಲ್ಲೂ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ತಾವೆಲ್ಲರೂ ಸಹಿತ ನಿಮ್ಮ ಪ್ರಾಂತ್ಯಗಳಲ್ಲಿ ಇವತ್ತಿನ ದಿವಸ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಿ. ಇನ್ನು ಇವತ್ತು ನಾನು ತಿಳಿಸ್ಕೊಡುವಂತಹ ಈ ತಂತ್ರಸಾರವನ್ನು ಯಾರೇ ಮಾಡಿದ್ರೂ ಅವರ ಮನೋಕಾಮನೆಗಳನ್ನು ವಾಸ್ತುಗೃಹದಲ್ಲಿ ಒಂದಷ್ಟು ಸ್ಥಿರ ಮಹಾಲಕ್ಷ್ಮಿಯನ್ನು, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನಕ್ಕೆ ಬೇಕಾಗಿರುವಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಮೌಲ್ಯವನ್ನು ಮನೆಯಲ್ಲಿರ್ತಕ್ಕಂಥ ಪೋಷಕರು ತಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಮಕ್ಕಳಿಗೆ ನೀವು ಮನೆಯಲ್ಲಿರ್ತಕ್ಕಂಥ ಪೋಷಕರು ಮಾಡಿ ಈ ಒಂದು ಮಹಾಪ್ರಸಾದವನ್ನು ಮಕ್ಕಳಿಗೆ ಕೊಡಿ. ಅದರಿಂದ ಸಾಕಷ್ಟು ಒಳಿತಾಗುತ್ತೆ, ಹೆಚ್ಚಿನ ಫಲ ಸಿಗುತ್ತೆ. ನಿಮ್ಮ ಮನೆ ಮಕ್ಕಳು ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಟ್ರು. ಈಗ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ನಾನು ಮತ್ತೊಮ್ಮೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ. ಅಂದರೆ ಯಾವ್ಯಾವ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಈಗ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಗುರುಜಿಯವರು ಇನ್ನು ಈಗ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೋಸ್ಕರನೇ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಂತ್ರಸಾರಗಳನ್ನು ಹುಣ್ಣಿಮೆ, ಪೌರ್ಣಮಿ ಇಂತಹ ಪರ್ವಕಾಲಗಳಲ್ಲಿ ಯಾಕೆ ತಿಳಿಸ್ಕೊಡ್ತಾರೆ? ಇದ್ರ ಬಗ್ಗೆ ಗುರುಜಿಯವರು ಮೊದಲು ಕೂಡ ಒಂದು ವಿಚಾರವನ್ನು ತಿಳಿಸಿದರು. ಇಂತಹ ಪರ್ವಕಾಲಗಳಲ್ಲಿ ಮಾಡುವ ಕಾರಣದಿಂದ ಅದಕ್ಕೆ ಮತ್ತಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಎಂಬತಕ್ಕಂಥ ವಿಚಾರವಾಗಿ. ಆದರೆ ಪರ್ವಕಾಲಗಳು ಬಂದಾಗ ಮಾತ್ರ ಮಾಡಬೇಕಾ ಗುರುಗಳೇ? ಬೇರೆ ಸಮಯದಲ್ಲಿ ಇದರ ಆಚರಣೆಯನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಅದು ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಇರುತ್ತೆ. ಆದರೆ ಪರ್ವಕಾಲಗಳಲ್ಲಿ ಅದಕ್ಕೆ ಮತ್ತಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಎಂಬತಕ್ಕಂಥ ಕಾರಣದಿಂದ ಪರ್ವಕಾಲಗಳಲ್ಲಿ ತಿಳಿಸ್ಕೊಡ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಡ ಮಾಡೋದು ಬೇಡ. ಇನ್ನು ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳೋದಿದೆಯಲ್ಲ, ಆದಷ್ಟು ಬೇಗ ತಂತ್ರಸಾರವನ್ನು ಪ್ರಾರಂಭ ಮಾಡಿಬಿಡೋಣ. ಗುರುಗಳೇ, ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಖಂಡಿತ. ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂತಹದ್ದು ಗರಿಕೆ. ನಾನು ಸ್ವಲ್ಪ ಗರಿಕೆ ಹೇಳಿದೆ. ನಮ್ಮಲ್ಲಿ ಯಥೇಚ್ಛವಾದಂಥ ರೀತಿ ಬಹುಶಃ ಒಂದು 2.5 ಎಕರೆಯಲ್ಲಿರತಕ್ಕಂಥ ಗರಿಕೆ ಎಲ್ಲ ನಮಗೆ ತಂದು ಕೊಟ್ಬಿಟ್ಟಿದ್ದಾರೆ. ಇದನ್ನು ಇವತ್ತು ಗಣಪತಿಗೂ ಆಂಜನೇಯನಿಗೂ ಇವತ್ತಿನ ದಿವಸ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಬೇಕು. ನಮಗೆ ಇಷ್ಟರಲ್ಲೂ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಂದರೆ ಯಾವುದು ಗಟ್ಟಿಯಾಗಿದೆ ಒಂದು ದಳ, ಅದರ ತಳಭಾಗದ ತುದಿ ಗಟ್ಟಿ ಇರ್ತಕ್ಕಂಥದ್ದನ್ನು ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು, ಆ ಯಂತ್ರವನ್ನು ಬರೀಲಿಕ್ಕೆ ಬೇಕಾಗಿರುವಂಥದ್ದು ನೋಡಿ, ಇದಿಷ್ಟೇ ಸಾಕು. ಒಂದೇ ಒಂದು ಗರಿಕೆ ಸಾಕು. ಆದರೂ ನಮ್ಮಲ್ಲಿ ಏನೇ ಆದರೂ ಎಲ್ಲವೂ ವಿಶೇಷವಾಗಿ ಇವತ್ತು ಗಣಪತಿ ಆಂಜನೇಯನಿಗೆ ತೃಪ್ತಿ ಆಗಲಿ. ಇನ್ನು ಒಂದು ವಿಳೆದೆಲೆ, ಚೆನ್ನಾಗಿರ್ತಕ್ಕಂತಹ ಒಂದು ವಿಳೆದೆಲೆಗೆ ಅದು ಒಂದು ಅರ್ಧ ಕಟ್ಟಿದೆ ಇರಲಿ. ಯಾಕೆಂದರೆ ನಮ್ಮಲ್ಲಿ ಯಾವುದು ಚೆನ್ನಾಗಿರೋದು ನೋಡಿಕೊಂಡು ಅದನ್ನು ರೆಡಿ ಮಾಡಬೇಕಲ್ವ. ತಾವು ಅಷ್ಟೇ ಮನೆಯಲ್ಲಿ ಒಂದು ವಿಳೆದೆಲೆ ಅಂತಂದಾಗ ಅದನ್ನು ಚೆನ್ನಾಗಿರ್ತಕ್ಕಂಥದ್ದನ್ನು ನೋಡೇ ಇಟ್ಕೊಳ್ಬೇಕು. ಎಲ್ಲೂ ಹರಿದಿರಬಾರ್ದು, ಮುಕ್ಕಾಗಿರಬಾರ್ದು, ಚೆನ್ನಾಗಿರಬೇಕು. ಒಂದು ಸಣ್ಣ ಹೋಲ್ ಬಿದ್ದರೂ ಯಾವುದೇ ತಂತ್ರ ಮಂತ್ರ ಯಂತ್ರಗಳಲ್ಲದು ಕೆಲಸ ಮಾಡೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಳೆದೆಲೆ ನೋಡಿ ತರಬೇಕಾದ್ರೆ ಒಂದು ಸಣ್ಣ ಹೋಲ್ ಬಿದ್ದಿರಬಾರ್ದು. ಆ ವಿಳೆದೆಲೆ ಬಹಳ ಚೆನ್ನಾಗಿರಬೇಕು. ವಿಳೆದೆಲೆ ತಾಯಿ ಮಹಾಲಕ್ಷ್ಮಿ, ಜೊತೆಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಯುರ್ವೇದಿಕಲ್ಲಿ ಇದರದೇ ಆದಂಥ ದೊಡ್ಡ ಪಾತ್ರ ಇದೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ.
ಹಾಗೆ ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಕಾಯಿಲೆಗಳನ್ನು ಬೇಗ ಗುಣಪಡಿಸುತ್ತೆ. ಈ ಅರ್ಧ ತಲೆನೋವು ಅಂತ ಒದ್ದಾಡ್ತಿರ್ತಾರಲ್ಲ, ಮಾತ್ರೆ ತಗೊಳ್ಳೋದಕ್ಕಿಂತ ಮುಖ್ಯವಾಗಿ ಈ ಒಂದು ವಿಳೆದೆಲೆ ಇದ್ದರೆ ಸಾಕು, ನಿಮ್ಮ ತಲೆನೋವನ್ನು ಗುಣಪಡಿಸ್ಕೊಳ್ಬಹುದು. ಹೀಗೆ ಇಷ್ಟೆಲ್ಲ ಅದ್ಭುತವಾದಂತಹ ಕಾಯಕಗಳಿಗೆ ಈ ವಿಳೆದೆಲೆ ಪಾತ್ರವಾಗಿದೆ. ವಿಳೆದೆಲೆಯನ್ನು ಪ್ರತಿ ಶುಕ್ರವಾರ ಮಂಗಳವಾರ ಬಂತು ಅಂದರೆ ಇದರ ಸ್ಥಾನಮಾನವೇ ಬದಲಾಗಿಬಿಡುತ್ತೆ. ಹಾಗೆ ಯಾವುದೇ ಒಂದು ಪೂಜಾ ಕಾರ್ಯಗಳಲ್ಲಾಗಲಿ, ಶುಭ ಮತ್ತು ಅಶುಭ, ಶುಭ ಕಾರ್ಯ ಅಶುಭ ಕಾರ್ಯ, ಮನುಷ್ಯ ಹುಟ್ಟಿದ್ರೆ ಬೇಕು, ಸತ್ರೂ ಬೇಕು. ಹಾಗೆ ಈ ವಿಳೆದೆಲೆಯ ಪಾತ್ರ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಇದೇ ವಿಳೆದೆಲೆಯಿಂದ ಇವತ್ತಿನ ದಿವಸ ವಿದ್ಯಾರ್ಥಿಗಳ ಜೀವನಕ್ಕೆ ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ, ಒಂದು ವಾಸ್ತುಗುರದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಬೇಕು, ಎರಡನೇದು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿ ನಿಂತ್ಕೋಬೇಕು. ಅದಕ್ಕಾಗಿ ಇವೆರಡರ ಒಂದು ಪ್ರಕ್ರಿಯೆ, ಈ ಒಂದು ತಂತ್ರಸಾರಕ್ಕೆ ಇದು ವಿಳೆದೆಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ 9 ಮಾವಿನೆಲೆ ಅಂತ ಹೇಳಿದ್ವಿ ನಾವು. ಈ 9 ಮಾವಿನೆಲೆಯಲ್ಲೂ ಸಹಿತ ಅಂಥದ್ದೇ ಒಂದು ಅದ್ಭುತವಾದಂಥ ಕಾಯಕವಿದೆ. ಹಾಗಾಗಿ ಈ 9 ಮಾವಿನೆಲೆ, ಅದರಲ್ಲಿ ಈ 9 ಮಾವಿನೆಲೆಯನ್ನು ನೀವು ನೋಡ್ಕೊಳ್ಬೇಕಾದ್ದು, ಸಿದ್ಧತೆ ಪಡಿಸ್ಕೊಳ್ಬೇಕಾದ್ದು, ತಳಭಾಗದಲ್ಲಿರ್ತಕ್ಕಂಥ ಈ ತೊಟ್ಟುಗಳನ್ನು ಮುರಿದಿಟ್ಟರು ಚೆನ್ನಾನೇ. ನಮಗೆ ಇಷ್ಟಿದ್ದರೆ ಸಾಕು, ಅಂದರೆ ಈ ಪ್ರಕಾರ ಇದ್ದರೆ ಸಾಕು. ಇದು 9 ಎಲೆಗಳನ್ನು ತೊಗೊಳ್ಬೇಕು. ಈ 9 ಎಲೆಗಳಲ್ಲೂ ಸಹಿತ ನೀವು ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕಾಗತ್ತೆ. ಆ ಬೀಜಾಕ್ಷರಿ ಮಂತ್ರ ಆ ಎಲೆ ಮೇಲೆ ಇದ್ರೇ ಆಗ ಅದಕ್ಕೊಂದು ಕಳೆ ಬರೋದು, ಅದರದ್ದೇ ಆದಂತಹ ಒಂದಷ್ಟು ಶಕ್ತಿ ತುಂಬುವಂಥದ್ದು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡಿಕೊಳ್ಬೇಕು. ಈಗಾಗಲೇ ನೀವು ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರ್ಯಕ್ರಮ ಪ್ರಾರಂಭದಲ್ಲೇ ಈ ಒಂದು ತಂತ್ರಸಾರವನ್ನು ಮಾಡ್ತೀವಿ ಅಂತ ನಿಮಗೆ ಹೇಳಿದ್ದೀವಿ. ಕೊಟ್ಟ ಮಾತಿನಂತೆ ಮುಂದುವರಿಸಬೇಕು, ಅದು ಧರ್ಮ. ಇದರ ಮಧ್ಯದಲ್ಲಿ ರಾಶಿಫಲನೂ ಹೇಳಿದ್ರಲ್ವ ಗುರುಗಳೇ? ಹೌದು, ರಾಶಿಫಲ ಹೇಳಿದ್ವಿ. ಆದರೆ ಹುಣ್ಣಿಮೆ ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ. ಇವತ್ತು ಹೇಳುವಂಥ ಕಾಲದಲ್ಲಿ ಸ್ವಲ್ಪ ಸಮಯಕ್ಕೆ ಮುಂದೆ ಹೋಗಿಬಿಟ್ರೆ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕಾಗಿ ಇದರ ಹೇಗೆ ಅನ್ನೋದನ್ನು ಫಸ್ಟ್ ನಾನು ತಿಳಿಸ್ಕೊಡ್ತೀನಿ, ಅದನ್ನು ತಿಳ್ಕೊಂಡ್ಬಿಡಿ. ಆಮೇಲೆ ಜಾಜಿಕಾಯಿ ಅಥವಾ ಜಾಕಾಯಿ, ಇದು ಜಾಜಿಕಾಯಿ ಅಥವಾ ಜಾಕಾಯಿ ಅಂತ ಹೇಳ್ಬೋದು. ಇದರ ಗಂಧ, ಈ ಗಂಧವನ್ನು ಸಹಿತ ನಾವು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಜಾಜಿಕಾಯಿ, ಆಮೇಲೆ ಮುಖ್ಯವಾಗಿ ಹಸಿ ದಾರದುಂಡೆ. ಈ ಹಸಿ ದಾರದುಂಡೆ ಏನಪ್ಪ ನೋಡಿ, ಇದರಲ್ಲಿ 3 ಎಳೆ ಇದೆ. ನಾನು ತೊಗೊಂಡಿರ್ತಕ್ಕಂಥದ್ರಲ್ಲಿ 3 ಎಳೆ ಇದೆ. 3 ಎಳೆ ಇದ್ದಾಗ 3 6 6 3 9, ಅಂದರೆ ಈ 3 ಎಳೆನ 3 ಭಾಗ ನಾವು ತೆಗೆದುಕೊಂಡ್ರೆ ಅದು 9 ಆಯಿತು. ಇದು ಒಂದು ಕಂಕಣವಾಗಿ ಸಿದ್ಧತೆ ಆಗುತ್ತೆ. ಇದಕ್ಕೆ ಈ ಕಡೆ ಕೊನೆ ಒಂದು ಗಂಟನ್ನು ಹಾಕೋಣ, ಈ ಕಡೆ ಕೊನೆಯೂ ಒಂದು ಗಂಟು ಹಾಕೋಣ. ಈ ಕಡೆ ಕೊನೆ ಗಂಟು ಹಾಕಿದಾಯಿತು. ಇದನ್ನು ಮಧ್ಯ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗಂಟು ಹಾಕಿ, ಅಂದರೆ ಮಧ್ಯದಲ್ಲಿ ಒಂದು ಗಂಟು ಹಾಕಿದಾಗ ಅಲ್ಲಿಗೆ 3 ಗಂಟುಗಳಾಯ್ತಿದ್ದು. ಈ 3 ಗಂಟು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಪೂಜಾನುಷ್ಠಾನ ಎಲ್ಲ ಆದ ನಂತರ ಎಲೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ಬೇಕು. ಮನೇಲಿ ಎಷ್ಟು ಜನ ಮಕ್ಕಳಿದ್ರೆ ಆ ಮಕ್ಕಳು ಅಷ್ಟು ಜನಕ್ಕೂ ಒಂದೊಂದು ದಾರವನ್ನು ರೆಡಿ ಮಾಡಿಟ್ಟಿರಿ. ಮನೇಲಿರ್ತಕ್ಕಂಥ ಪೋಷಕರು ದೊಡ್ಡವರು ತಾವೇ ಮಾಡಿರ್ತೀರಿ. ಅದಕ್ಕೋಸ್ಕರ ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ಇನ್ನು ಇದ್ರ ಮೇಲೆ ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಜೊತೆಗೆ 4 ದೀಪಗಳಂತ ಹೇಳಿದೆ. 4 ದೀಪ ಇಲ್ಲಿದೆ. ಅದಕ್ಕೆ ಒಂದು ಮಂಡಲಕ್ಕೋಸ್ಕರ ಒಂಚೂರು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಪುಡಿ ಇಂತಹದ್ದನ್ನು ಹೇಳಿದೆ. ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ತಾವೆಲ್ಲ ಸಿದ್ಧತೆ ಮಾಡಿಟ್ಕೊಂಡ್ರೆ ಮುಂದಿನ ಭಾಗದಲ್ಲಿ ಅದನ್ನು ಪೂಜೆಯನ್ನು ಶುರು ಮಾಡಬೇಡ. ಪೂಜೆ ಶುರು ಮಾಡಿ ಇದರ ಕ್ರಮ ಏನು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟೀಕರಿಸಿ ಹೇಳ್ತೇನೆ. ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯ್ತಿದ್ದೀರಿ. ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳಿಗೆ ಹೇಳಿ. ಸಾಧ್ಯವಾದರೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾಗತ್ತೆ. ಮಕ್ಕಳ ಕೈಯಲ್ಲಿ ಮಾಡಿಸ್ಲಿಕ್ಕೆ ಮಕ್ಕಳು ಶಾಲೆಗೆ ಹೊರಡಬೇಕಲ್ವ. ಇದನ್ನು ಬೆಳಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು. ಇವತ್ತು ಬೆಳಗ್ಗೆ ಮಾಡ್ಬೋದು, ಸಂಜೆ ಮಾಡ್ಬೋದು. ಇವತ್ತೆಲ್ಲವನ್ನು ಪಕ್ವವಾಗಿ ನಾನು ಹೇಳುವಾಗ ತಿಳ್ಕೊಳ್ಳಿ. ಸಂಜೆ ತಪ್ಪದಿರ ಈ ಕ್ರಮವನ್ನು ಆಚರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ರು ಗುರುಗಳು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರಿ ತಂತ್ರಸಾರದ ಪ್ರಾರಂಭದ ಹಂತದಲ್ಲಿದ್ವಿ. ಖಂಡಿತ ತಂತ್ರಸಾರದ ಪ್ರಾರಂಭದಲ್ಲಿದ್ವಿ. ಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಬರಿಬೇಕಾದ್ರೆ ಮೊದಲು ಎಲೆ ಮೇಲೆ ಒಂದು ನಕ್ಷತ್ರವನ್ನು ಹಾಕ್ಕೋಬೇಕು. ಅಂದರೆ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಸಿದ್ಧತೆ ಮಾಡ್ಕೋಬೇಕು ಫಸ್ಟು. ಈ 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಪ್ರತಿಯೊಂದು ತಂತ್ರಗಳಲ್ಲೂ ಪ್ರಧಾನ ಪಾತ್ರವನ್ನೇ ವಹಿಸುತ್ತೆ. ಸಾಮಾನ್ಯಕ್ಕೆ ಒಂದು ತಂತ್ರ ಇದ್ದರೆ ಆ ತಂತ್ರದಲ್ಲಿ 6 ಅಥವಾ 5 ರೇಖೆ ಇರುವಂಥ ನಕ್ಷತ್ರ. ಇದು ತನ್ನದೇ ಆದಂತಹ ಒಂದಷ್ಟು ವಿಶೇಷತೆಗಳಿರೋದ್ರಿಂದ ಈ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ಬೀಜಾಕ್ಷರಿ ಮಂತ್ರವನ್ನು ಈ ಒಂದು ಚಕ್ರದಲ್ಲಿ, ಅಂದರೆ ಈ ಒಂದು ನಕ್ಷತ್ರದ ಮಧ್ಯದಲ್ಲಿ ಬರೆದಾಗ ಅದು ಬಹಳ ವೇಗವಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ಮಧ್ಯದಲ್ಲಿರ್ತಕ್ಕಂಥ ಎಲೆ ಇದೆಯಲ್ಲ,
ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಇದನ್ನು ನಕ್ಷತ್ರ ರೂಪದಲ್ಲಿ ಬರಿಬೇಕು. ಸಮಾಧಾನದಿಂದ ನಿಧಾನಕ್ಕೆ ತಾವು ಬರಿಬೋದು, ಆದರೂ ನಾನು ಬೇಗ ಬೇಗ ತೋರಿಸ್ತಾ ಇದ್ದೀನಿ. ಅಂದರೆ ಅದನ್ನು ಗರಿಕೆ ಕಡ್ಡಿನಲ್ಲೇ ಬರೀಬೇಕಲ್ಲ? ಹೌದು. ಇದಕ್ಕೆ ಬೇರೆ ಯಾವ ತುಳಸಿ ಕಡ್ಡಿ ಆಗೋದಿಲ್ಲ. ಗರಿಕೆಯ ಕಡ್ಡಿ ಮತ್ತು ಈ ಒಂದು ಜಾಜಿಕಾಯಿಯ ಗಂಧ ಅಂದರೆ ಜಾಕಾಯಿಯ ಗಂಧ, ಈ ಗಂಧದಿಂದಲೇ ಬರೀತಕ್ಕಂಥದ್ದು. ಇದು ಬಹಳ ಬೇಗ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಹೀಗೆ ಮಾಡ್ಕೊಳ್ಬೇಕು. ಇನ್ನು ಇದರ ಮಧ್ಯದಲ್ಲಿ ಬರೆಯುವಂತಹ ಬೀಜಾಕ್ಷರಿ ಮಂತ್ರ ಹೇಳಿದ್ನಲ್ಲ, ಆ ಮಂತ್ರವನ್ನು ನೋಡಿ ಇಲ್ಲೇ ಬರೀಬೇಕು. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ. ಮೊದಲು ವಿಳೆದೆಲೆ ಮೇಲೆ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಕ್ಷತ್ರದ ಮಧ್ಯದಲ್ಲಿ ಐಂ, ಈ ಬೀಜಾಕ್ಷರಿ ಮಂತ್ರ ಬರೆದು ತಳಭಾಗದಲ್ಲಿ ಒಂದು ರೇಖೆ ಹಾಕಿರಬೇಕು. ಇನ್ನೇನು ಭೂಮಿ ಮೇಲೆ ನೀವು ಎಲ್ಲಿ ಯಂತ್ರವನ್ನು ಇದನ್ನು ಸ್ಥಾಪನೆ ಮಾಡ್ತೀರಿ, ಎಲ್ಲಿ ಪೂಜಿಸ್ತೀರಿ, ಯಾವ ಸಾನ್ನಿಧ್ಯದಲ್ಲಿ ಇದನ್ನು ನಡೆಸ್ತೀರೋ ಆಗ ಮತ್ತೊಂದು ಗೆರೆಯನ್ನು ಹಾಕಬೇಕು. ಅಂದರೆ ನೀವು ಬರೆಯುವಾಗ ಅದನ್ನು ನೀವು ಯಾವ ಥರ ಇಟ್ಕೊಂಡು ಹೇಗೆ ಬೇಕಾದ್ರೂ ಬರೀಬೋದು. ಬರೆದು ಅದನ್ನು ಭೂಮಿ ಮೇಲೆ ಇಟ್ಟು ಅದರ ಪೂಜಾನುಷ್ಠಾನ ಶುರು ಮಾಡಿದ್ಮೇಲೆ ಆ ಎಲೆನ ಕದಲಿಸಬಾರ್ದು. ಆದರೆ ಭೂಮಿ ಮೇಲೆ ಇಟ್ಟು ಒಂದು ಗೆರೆಯನ್ನು ಹಾಕಬೇಕು. ಇದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದೊಂದು ವಿಚಾರಗಳು ಸಹಿತ ಭಾಳ ಸೂಕ್ಷ್ಮ ಇರುತ್ತೆ. ಆ ಸೂಕ್ಷ್ಮತೆಗಳನ್ನು ನೀವು ತಿಳ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು ವೃತ್ತಾಕಾರವನ್ನು ಹಾಕೋಣ. ಎಲೆಯ ಮಧ್ಯಭಾಗದಲ್ಲಿ ಏನು ಬರೀತಿರೋ ಅದನ್ನೇ ಈ ವೃತ್ತಾಕಾರದ ಮಧ್ಯದಲ್ಲಿ ಬರೀತಕ್ಕಂಥದ್ದು. ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಈ ಮಂತ್ರವನ್ನು ಬರೆದಾದ ನಂತರ ಬೀಜಾಕ್ಷರಿ ಮೇಲೆ ಬರೆದಿರ್ತಕ್ಕಂಥ ಅಂದರೆ ಎಲೆ ಮೇಲೆ ಬರೆದಿರ್ತಕ್ಕಂಥ ಐಂ ತಾವು ನೋಡ್ತಾ ಇದ್ದೀರಿ. ಎಲೆಯ ಮೇಲೆ ಬರೆದಿರ್ತಕ್ಕಂಥ ಈ ಬೀಜಾಕ್ಷರಿ ಮಂತ್ರವನ್ನು ಮಧ್ಯದಲ್ಲಿ ಇಡಬೇಕು. ಪ್ರತಿಯೊಂದು ಎಲೆಗಳ ಮೇಲೂ ಪುನಃ ಬರೆಯೋದಕ್ಕೆ ನೀವು ವ್ಯವಸ್ಥೆ ರೆಡಿ ಮಾಡಿಕೊಳ್ಬೇಕು. ಪ್ರತಿಯೊಂದು ಎಲೆಗಳ ಮೇಲೂ ಒಂದೊಂದು ತ್ರಿಕೋನವನ್ನು ಹಾಕಿ
ತ್ರಿಕೋನವನ್ನು ಬರೀಬೇಕು. ತ್ರಿಕೋನದ ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿಯನ್ನು ಬರೀಬೇಕು. ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೀಬೇಕು. ರಂ ಎಂಬತಕ್ಕಂಥ ಬೀಜಾಕ್ಷರಿ ಪ್ರತಿಯೊಂದು ಎಲೆಗಳ ಮೇಲೂ ಸಹಿತ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಇದರಲ್ಲಿ ಈ 9 ಎಲೆಗಳನ್ನು ಸಹಿತ ಬೀಜಾಕ್ಷರಿ ಮಂತ್ರ ಬರೆದು ರೆಡಿ ಮಾಡಿಟ್ಕೊಳ್ಳಿ. 4 ದೀಪಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ಮಧ್ಯದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಆ ಮಕ್ಕಳಿಗೆ ಬೇಕಾಗಿರುವಂಥ ಕಂಕಣ ದಾರಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ಮಾಡುವ ಕ್ರಮ, ಇದಕ್ಕೆ ಏನು ನೈವೇದ್ಯ ಇಡಬೇಕು ಅದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ತಂತ್ರಸಾರವನ್ನು ತಿಳಿಸ್ಕೊಡ್ತಾ ಇದ್ರು ಗುರೂಜಿಯವರು. ಮಾವಿನ ಎಲೆಯ ಮೇಲೆ ಒಂದು ತ್ರಿಕೋಣವನ್ನು ಬರೆದು ಅದರ ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕು ಅಂತ ಹೇಳ್ತಾ ಇದ್ರು. ಈಗಾಗಲೇ ನಾವಂತೂ 9 ಎಲೆಯ ಮೇಲೆ ಬರೆದು ಸಿದ್ಧಪಡಿಸಿಟ್ಕೊಂಡಿದ್ದೇವೆ, ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ ಎಂಬತಕ್ಕಂಥ ಭಾವನೆಯಲ್ಲಿ ನಾನಿದ್ದೇನೆ. ಬನ್ನಿ ಮುಂದೆ ಏನು, ಮುಂದಿನ ಕ್ರಮಾನುಷ್ಠಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗಳೇ, ಈಗ 9 ಎಲೆ ಮೇಲೆ ರಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರ್ಕೊಂಡಿದ್ದಾದ ಮೇಲೆ ಏನು ಮಧ್ಯದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ, ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದು ಅದರ ಮಧ್ಯದಲ್ಲಿ ಬರೆದಿರ್ತಕ್ಕಂಥ ಐಂ ಇದನ್ನ ಈ ಭೂಸ್ಪರ್ಶ ಮಾಡಿದ್ಮೇಲೆ, ಅಂದರೆ ಎಲೆನ ಇಲ್ಲಿಟ್ಟ ಮೇಲೆ ಇದಕ್ಕೆ ಇನ್ನೊಂದು ಗೆರೆ ಹಾಕಬೇಕು ಅಂತ ಹೇಳಿದ್ದೆ ನಾನು. ಅಂದರೆ ಕೈಯಲ್ಲಿಟ್ಟು ಅಕಸ್ಮಾತ್ ಈ ಥರ ನಾವು ಕೈಯಲ್ಲಿ ಹಿಡಿದು ಬರೆದಿದ್ದೀವಿ. ಕೈಯಲ್ಲಿ ಹಿಡಿದು ಬರೆಯೋದು ತಪ್ಪು. ಇರೋ ಪ್ರಕಾರ ಭೂಮಿ ಮೇಲೆ ಇಟ್ಟೇ ಬರೀಬೇಕು. ಯಾಕೆಂದ್ರೆ ಬರೆಯುವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತಕ್ಕಂತಹ ಮನಸ್ಸಿದ್ದಾಗ ಇದನ್ನ ಈ ಪ್ರಕಾರವಾಗಿ ಭೂಮಿ ಮೇಲೆ ಇಟ್ಟಿದ್ದೀವಿ. ಇಟ್ಟು ಈಗ ಈ ಗರಿಕೆಯ ಕಡ್ಡಿಯ ಸಹಾಯದಿಂದ ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕು. ಈ ಪ್ರಕಾರವಾಗಿ ಇದನ್ನು ಬರೆದಾದ ನಂತರ ಇನ್ನು ಎಲೆಗಳು, ಈ ಮಾವಿನ ಎಲೆಗಳನ್ನು 9 ಎಲೆಗಳನ್ನು ಹೀಗಿಡಬೇಕು. 9 ಅಂದರೆ 8 ದಿಕ್ಕಿಗೆ ಇಡ್ತಕ್ಕಂಥದ್ದು. ದಿಕ್ಕಿಗಿಡಬೇಕು. ಇನ್ನೊಂದು ಎಲೆಯನ್ನ ನಿಮ್ಮ ಎಡಹಸ್ತದಲ್ಲೇ ಇಟ್ಕೊಳ್ಳಿ. 8 ದಿಕ್ಕಿಗೆ 8 ಎಲೆಗಳನ್ನಿಟ್ಟು ಒಂದು ಎಲೆ ಪ್ರತ್ಯೇಕವಾಗಿರುತ್ತೆ. ಪ್ರತ್ಯೇಕವಾಗಿರುವಂತಹ ಎಲೆಯನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಸಹಿತ ಅನುಕೂಲವಾಗುವಂಥ ರೀತಿ ಅಷ್ಟು ದಾರಗಳನ್ನು ನೀವು ಸಿದ್ಧತೆ ಮಾಡ್ಕೊಳ್ಬೇಕು.
ಒಂದೊಂದು ದಾರ 3 ಎಳೆಗಳನ್ನು ಇಟ್ಕೊಳ್ಬೇಕು. ಮಧ್ಯದಲ್ಲಿ 1 ಗಂಟು 3 ಗಂಟು ಹಾಕಿರಬೇಕು. ಒಂದು ಎಲೆ 1 ಗಂಟೆ ಅಂದರೆ ಒಂದು ದಾರಕ್ಕೆ 3 ಗಂಟು, ಒಂದು ದಾರಕ್ಕೆ 3 ಗಂಟು. ನೋಡಿ, ಇಲ್ಲೊಂದು, ಮಧ್ಯದಲ್ಲಿ ಒಂದು, ಇಲ್ಲಿ ಒಂದು, ಈ ಪ್ರಕಾರ ಒಂದು ಕಂಕಣಕ್ಕೆ 9 ದಾರ. ಕಂಕಣದ ಎಡ ಮತ್ತು ಬಲಭಾಗದಲ್ಲಿ 1 ಗಂಟು, ಮಧ್ಯದಲ್ಲಿ 1 ಗಂಟು. ಹಾಗೆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಮಕ್ಕಳಿಗೆ ಈ ಒಂದು ದಾರವನ್ನು ರೆಡಿ ಮಾಡಬೇಕು. ಆದರೆ ಇದು ಮಾಡುವಾಗ ಸಾಧ್ಯವಾದಷ್ಟು ಇದನ್ನು ಆ ಗಂಧ ತೆಗೆದಿರ್ತಿರಲ್ಲ, ಆ ಗಂಧದಲ್ಲಿ ಅದ್ದುಕೊಳ್ಳುವಂಥದ್ದು ಭಾಳ ಉತ್ತಮ. ಗಂಧದಲ್ಲಿ ಅದ್ದಿ ಅಂದರೆ ಸಂಪೂರ್ಣವಾಗಿ ಈ ಜಾಜಿಕಾಯಿ ಗಂಧ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮೆಮೊರಿ ಕೊಡುತ್ತೆ, ಜ್ಞಾಪಶಕ್ತಿ ಕೊಡುತ್ತೆ, ತಂತ್ರಸಾರದಲ್ಲಿ ತನ್ನದೇ ಆದ ಶಕ್ತಿ ತುಂಬುತ್ತೆ. ಮತ್ತು ಈ ಒಂದು ಸಾಮಾನ್ಯಕ್ಕೆ ಜಾಜಿಕಾಯಿ ಇರುವಂಥ ಪರಿಸರದಲ್ಲಿ ಅದರದ್ದೇ ಆದಂತಹ ಒಂದಷ್ಟು ವೈಬ್ರೇಷನ್ ಜಾಸ್ತಿ ಇರುತ್ತೆ, ಅಂದರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ಎನರ್ಜಿ ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ಈ ದಾರಕ್ಕೆ ಈ ಗಂಧವನ್ನು ಹಚ್ಕೊಳ್ಬೇಕು. ಹಚ್ಚಿ ಇದನ್ನು ಮಧ್ಯದಲ್ಲಿ ಇಡಬೇಕು. ಮಧ್ಯದಲ್ಲಿಟ್ಟು ಇನ್ನು ದೀಪಗಳನ್ನು ಹಚ್ಚುವಂಥ ಕಾಲ. ಎಲೆ ಮಧ್ಯದಲ್ಲಿರಬೇಕು. ಆ ಮಧ್ಯದಲ್ಲಿರ್ತಕ್ಕಂಥ ಎಲೆಗಳಿಗೆ ಎಲ್ಲ ಎಲೆಗಳು, ಇಲ್ಲಿರ್ತಕ್ಕಂಥ 8 ಎಲೆಗಳೂ ಈ ವಿಳೆದೆಲೆಗೆ ಟಚ್ ಆಗಿರಬೇಕು. ಅದಕ್ಕೆ ತಾಕುತರ ಅಂದರೆ ಅದರ ಮೇಲೆ ಇರಬೇಕು, ಎಲೆಯಿಂದ ಹೊರಗಡೆ ಬೀಳಬಾರ್ದು. ಈ ವಿಳೆದೆಲೆ ಮುಂಭಾಗದಲ್ಲಿರ್ತಕ್ಕಂಥ ಮಾವಿನೆಲೆ, ಮಾವು ಮತ್ತು ವಿಳೆದೆಲೆ ಎರಡು ಒಂದಕ್ಕೊಂದು ತಗಲಿರಬೇಕು. ಮಧ್ಯದಲ್ಲಿ ಬೀಜಾಕ್ಷರಿ ಐಂ, ಸುತ್ತ ಇರ್ತಕ್ಕಂಥದ್ದು ರಮ್. ಈ ಒಂದು ಎಲೆ ಪ್ರತ್ಯೇಕವಾಗಿದೆ. ಈ ಒಂದು ಎಲೆ ಮಾತ್ರ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿರ್ತಕ್ಕಂತಹ ಎಲೆಯನ್ನು ನಿಮ್ಮ ಎಡಹಸ್ತದಲ್ಲಿ ಇಟ್ಕೊಳ್ಳಿ. ಎಡಹಸ್ತದಲ್ಲಿ ಇಟ್ಕೊಂಡು ಈ ದಾರದ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳು, ದಾರದ ಮಧ್ಯದಲ್ಲಿ ಉಂಗುರದ ಬೆರಳನ್ನು ಹೀಗಿಡಬೇಕು. ಈ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಕಡೆ ನಿಮ್ಮ ಗಮನ ಇರಬೇಕು. ಐಂ ಎಂಬತಕ್ಕಂಥ ಬೀಜಾಕ್ಷರಿ ಅದರ ಮೇಲಿರ್ತಕ್ಕಂಥ ದಾರದ ಮೇಲೆ ನಿಮ್ಮ ಉಂಗುರದ ಬೆರಳಿರಬೇಕು. ಈಗ ನೀವು ಬೀಜಾಕ್ಷರಿ ಮಂತ್ರಗಳನ್ನು ಉಚ್ಚರಿಸಬೇಕು. ಹೇಳುವಂಥ ಮಂತ್ರಗಳು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಈ 3 ಬೀಜಾಕ್ಷರಿನ 108 ಬಾರಿ ಹೇಳ್ಕೋಬೇಕು. ಇದಾದ ನಂತರ ರಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಅದನ್ನು 108 ಬಾರಿ ಹೇಳ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಉಂಗುರದ ಬೆರಳು, ನಿಮ್ಮ ಎಡಹಸ್ತದಲ್ಲಿರ್ತಕ್ಕಂಥ ಈ ಬೀಜಾಕ್ಷರಿಯ ಬರೆದಿರ್ತಕ್ಕಂಥ ಎಲೆ ಇದು ಕೈಯಲ್ಲೇ ಇರಬೇಕು. ಇದಾದ ನಂತರ ಈ ರಮ್ ಎಂಬತಕ್ಕಂಥದ್ದು 108 ಬಾರಿ ಹೇಳಿದ ಮೇಲೆ ಇದಕ್ಕೆ ಜೇನುತುಪ್ಪ ಆಗಲಿ, ಸಕ್ಕರೆ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಬೆಲ್ಲ, ಸಕ್ಕರೆ, ಜೇನುತುಪ್ಪ ಈ 3ರಲ್ಲಿ ಯಾವುದಾದ್ರೂ ಒಂಚೂರು ನೈವೇದ್ಯ ಮಾಡಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದನ್ನು ನೈವೇದ್ಯ ರೂಪದಲ್ಲಿ ಕೊಡಬೇಕು. ನೈವೇದ್ಯ ಕೊಡಬೇಕಾದ್ರೆ ಈ ಬೀಜಾಕ್ಷರಿ ಮಂತ್ರ ಬರೆದಿರ್ತಕ್ಕಂಥ ಈ ಒಂದು ಎಲೆ ಇದೆಯಲ್ಲ, ಮಕ್ಕಳ ಕೈಯಲ್ಲಿ ಮೊದಲು ಈ ಎಲೆಯನ್ನು ಕೊಡಬೇಕು. ಎಲೆಯನ್ನು ಕೊಟ್ಟು ಮಕ್ಕಳು ಇದನ್ನು ಹಿಂಗೆ ಬಲಹಸ್ತದಲ್ಲಿ ಇಟ್ಕೊಂಡಿರುವಾಗ ಈ ದಾರವನ್ನು ಕೈ ಕಟ್ಟಬೇಕು. ಈ ಎಲೆ ನೀವು ಬೀಜಾಕ್ಷರಿ ಮಂತ್ರವನ್ನು ಜಪಿಸಿರ್ತಕ್ಕಂಥ ಎಲೆ, ಇದನ್ನು ಭೂಮಿ ಮೇಲೆ ಇಡಬೇಡಿ. ಪೂಜೆ ಆದ ನಂತರ, ನಿಮ್ಮ ಜಪ ಆದ ನಂತರ ಇದನ್ನು ಜೋಪಾನವಾಗಿ ದೇವರ ಕಟ್ಟೆ ಮೇಲೋ ಯಾವುದಾದ್ರು ಒಂದು ಹಲಗೆ ಮೇಲೋ ಮಣೆ ಮೇಲೋ ಹಾಗೆ ಇಟ್ಟಿರಿ. ಮಕ್ಕಳು ಬಂದಾಗ ಕೈಕಾಲು ಮುಖ ತೊಳಸಿ ಮಕ್ಕಳನ್ನು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂಡಿಸಿ ಈ ಎಲೆಯನ್ನು ಕೈ ಕೊಡಿ. ಈ ಎಲೆಯನ್ನು ಮಕ್ಕಳ ಕೈಗೆ ಈ ಥರ ಬಲಗೈಲಿ ಕೊಟ್ಟು ದಾರವನ್ನು ಅವರ ಬಲಗೈಗೆ, ಹೆಣ್ಣಾಗಲಿ ಗಂಡಾಗಲಿ ಇಬ್ಬರಿಗೂ ಸಹಿತ ಬಲಗೈಗೆ ಕಟ್ಟಬೇಕು. ಈ ಕಂಕಣವನ್ನು ಬಲಗೈಗೆ ಕಟ್ಟತಕ್ಕಂಥದ್ದು. ಬಲಗೈಗೆ ಕಟ್ಟಿದಾದ ನಂತರ ಬೇರೆ ಮಕ್ಕಳಿದ್ದರೆ ಆ ಮಕ್ಕಳ ಕೈ ಸೇಮ್ ಇದೇ ಥರ ಕೊಡಿ. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ. ಈ ಬೀಜಾಕ್ಷರಿ ಮಂತ್ರ ಜಪಿಸಿರ್ತಕ್ಕಂಥ ಈ ಎಲೆಯನ್ನು ನೆಲಕ್ಕೆ ತಾಗಿಸಬಾರ್ದು. ಅದಾದ ನಂತರ ಎಲ್ಲ ಮಕ್ಕಳ ಅನುಷ್ಠಾನ ಆದ ನಂತರ ಈ ಬೀಜಾಕ್ಷರಿ ಬರೆದಿರ್ತಕ್ಕಂಥ ಎಲೆ, ಇದೊಂದು ಎಲೆಯನ್ನು ಮಾತ್ರ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಈ ಪ್ರಕಾರವಾಗಿ ನಿಮ್ಮ ಮಾವಿನ ಸೊಪ್ಪು ತೋರಣ ಕಟ್ತಿರಲ್ಲ, ಆ ಥರ ತೋರಣ ಕಟ್ಟುವಂಥ ರೀತಿ ಈ ಒಂದೇ ಒಂದು ಎಲೆಯನ್ನು ತೊಗೊಂಡೋಗಿ ಅಲ್ಲಿ ತಗಲಾಕಿ. ಅಂದರೆ ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ ಹಾಕಿ. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ, ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸುತ್ತೆ, ಕುಟುಂಬದಲ್ಲಿ ಒಂದು ಯಶಸ್ಸನ್ನು ಕಾಪಾಡುತ್ತೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೆಮೊರಿ ಜ್ಞಾಪಶಕ್ತಿ ವೃದ್ಧಿಸುತ್ತೆ. ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದಿಷ್ಟು ನೆಗೆಟಿವ್ ಎನರ್ಜಿ ಇದ್ದರೆ
ಅಥವಾ ಏನಾದರೂ ದೋಷಗಳಿದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ದಿರ ಇದ್ದರೆ, ಇದು ಕಟ್ಟಿದ ಮರುಕ್ಷಣವೇ ಆ ಒಂದು ಪಾಸಿಟಿವ್ನೆಸ್ ಅಲ್ಲ ಮನೆ ಪರಿಸರದಲ್ಲಿರುತ್ತೆ. ಅದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಅದ್ಭುತವಾದಂಥ ತಂತ್ರ. ಇದೆಲ್ಲ ಆದ ನಂತರ ಇನ್ನು ಉಳಿದಿರ್ತಕ್ಕಂಥ ಇದನ್ನು ಏನು ಮಾಡಬೇಕು, ಇದು ಒಂದು ಸಂಶಯ ಇರುತ್ತೆ. ಕೂತ್ಕೊಳ್ಳಿ, ನಾನು ತಿಳಿಸ್ಕೊಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು. ಇನ್ನು ಈಗ ತಂತ್ರಸಾರದ ಸಂಪನ್ನಗೊಳ್ಳತಕ್ಕಂಥ ಸಮಯ ಹೇಗೆ, ಅದರ ವಿಸರ್ಜನಾ ಕಾರ್ಯಕ್ರಮಗಳು ಹೇಗೆ, ಅದರ ವಿಧಿವಿಧಾನಗಳು ಹೇಗೆ, ಅದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ಗುರುಜಿಯವರು. ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ. ಈಗ ತಂತ್ರಸಾರದ ಕಡೆಯ ಹಂತದಲ್ಲಿದ್ದೀವಿ ಗುರುಗಳೇ. ಈಗ ಮುಂದಿನ ಕ್ರಮಾನುಷ್ಠಾನ ಹೇಗೆ ಗುರುಗಳೇ? ನೋಡಿ, ಈ ಒಂದು ಮಾವಿನ ಎಲೆಯನ್ನು ಮನೆಯ ಪ್ರಧಾನ ದ್ವಾರಕ್ಕೆ ಹಾಕಬೇಕು. ಮನೆಯ ಪ್ರಧಾನ ದ್ವಾರಕ್ಕೆ ಇದನ್ನು ಹಾಕ್ಬಿಟ್ಟು ಬಂದು, ಅಂದರೆ ನೆಲದ ಮೇಲೆ ಹಿಡ್ದಿರ ಕಂಕಣಗಳನ್ನು ಪ್ರತಿಯೊಬ್ಬರಿಗೂ ಕೈಗೆ ಕಟ್ಟಿದ ನಂತರ ಒಂದು ಪ್ರಧಾನವಾಗಿ ಈ ಒಂದು ಎಲೆ ಇದೆಯಲ್ಲ, ಇದನ್ನು ನೀವು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹಾಕಿ ಬರಬೇಕು. ಹಾಕಿ ಬಂದಾದ ನಂತರ ಪುನಃ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಅಂದರೆ ಈ ಎಲೆಗಳಿಗೆ ಇಲ್ಲಿಟ್ಟಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯಕ್ಕೆ ಧೂಪ ದೀಪ ನೈವೇದ್ಯ ಮಾಡಬೇಕು. ಇದನ್ನು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಇರಬೇಕು. ಸಂಜೆ ಮಾಡಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಇರಲಿ. 1 ಗಂಟೆಗಳ ಕಾಲ ಬಿಟ್ಟು ಪುನಃ ಇದನ್ನು ಕದಲಿಸ್ಬೇಕು. ಕದಲಿಸಿ ಇದನ್ನು ಈ ಸ್ಥಳವನ್ನು ಶುದ್ಧಿ ಮಾಡೋದಕ್ಕೂ ಮುನ್ನ ಕದಲಿಸ್ಬೇಕು. ಮೇಲಿರ್ತಕ್ಕಂಥ ಎಲೆಗಳನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಹಾಕ್ಬೋದು, ಅಥವಾ ದೇವ್ರ ಮನೆಗೆ ಹಾಕ್ಬೋದು, ಅಥವಾ ಮಕ್ಕಳು ಮಲಗುವಂಥ ಕೊಠಡಿ ಇದೆಯಲ್ಲ, ಮಕ್ಕಳಿಗೆ ಪ್ರತ್ಯೇಕವಾದ ರೂಮ್ಗಳು. ಇವಾಗೆಲ್ಲ ಮೊದಲೆಲ್ಲ ಏನಪ್ಪ ಅಂದರೆ ಸಾಮೂಹಿಕವಾಗಿ ಎಲ್ಲ ಒಂದು ಕಡೆ ಹಾಲಲ್ಲಿ ಮಲಗೋರು. ಇವಾಗ ಹಾಗಲ್ಲ, ಎಲ್ಲ ಮಕ್ಕಳಿಗೂ ಪ್ರತ್ಯೇಕವಾದಂಥ ರೂಮ್ಸ್ ಇದೆ. ಯಾವ ಮಕ್ಕಳು ಆಯಾ ರೂಮ್ಗಳಿಗೆ 4 ಎಲೆ ಅಥವಾ 6 ಎಲೆ ಅಥವಾ ಒಂದೇ ಮಗು ಇದ್ದರೆ ಆ ಒಂದು ಎಲೆಗೆ ಒಂದು ರೂಮ್ಗೆ ಕಂಪ್ಲೀಟಾಗಿ ಮಾವಿನ ಸೊಪ್ಪು ತೋರಣ ಥರನೇ ಕಟ್ಟಿ, ತಪ್ಪೇನೂ ಇಲ್ಲ. ಯಾಕೆಂದರೆ ಈ ಒಂದು ಎಲೆಯ ತಳಭಾಗದಲ್ಲಿ ಮಕ್ಕಳು ಓಡಾಡ್ತಾ ಇದ್ದರೆ ಅದರ ಬೀಜಾಕ್ಷರಿ ಮಂತ್ರಗಳು ಮತ್ತು ಅದರಲ್ಲಿರ್ತಕ್ಕಂಥ ಶಕ್ತಿಯಿಂದ, ಆ ಪಾಸಿಟಿವ್ ವೇವ್ಸಿಂದ ಮಕ್ಕಳಲ್ಲಿ ಮತ್ತಷ್ಟು ಜ್ಞಾನ, ಮತ್ತಷ್ಟು ಒಂದು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ದೇವಿ ಶಾರದೆಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇದು ಮಾವಿನ ಎಲೆಗಳನ್ನು ಮಕ್ಕಳ ರೂಮುಗಳಿಗೆ ಕಟ್ಟಬೇಕು. ಇನ್ನು ಮಧ್ಯದಲ್ಲಿರ್ತಕ್ಕಂತಹ ವಿಳೆದೆಲೆ ಏನು ಮಾಡಬೇಕು, ವಿಳೆದೆಲೆಯನ್ನು ಒಂದು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಅಥವಾ ನೀರಿನ ತಟ್ಟೆ ಯಾವುದಾದ್ರು ಸರಿ, ಒಟ್ಟು ಪೂಜಾ ಸಲಕರಣೆಗಳನ್ನು ಇಟ್ಕೊಳ್ಳುವಂತಹ ತಟ್ಟೆಗಳಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರಲ್ಲಿ ಎಲೆಯನ್ನು ಬಿಡಬೇಕು. ಎಲೆ ಕಂಪ್ಲೀಟಾಗಿ ನೀರೊಳಗೆ ಹೋಗಬೇಕು. ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟು ಎಲೆಯನ್ನು ನೀರೊಳಗಡೆ ಅದುಮಬೇಕು. ಅದರ ಮೇಲಿರ್ತಕ್ಕಂಥ ಬೀಜಾಕ್ಷರಿ ನಿಧಾನಕ್ಕೆ ಕರಗುತ್ತೆ. ಕರಗಿದಾಗ ಆ ಎಲೆಯಲ್ಲಿ ಕರಗಿರ್ತಕ್ಕಂಥ ನೀರನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಮನೆಯ ಮೂಲೆ, ಮನೆಯ 4 ದಿಕ್ಕುಗಳು, ಮನೆಯ ಮುಂದೆ ಇರ್ತಕ್ಕಂಥ ತುಳಸಿ ಗಿಡ, ಇಷ್ಟೂ ಕಡೆಗೂ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಥವಾ ನೀರು ಹಾಕಬೇಕು. ಇದನ್ನು ಮಾಡಿದ್ಮೇಲೆ ನೆಲವನ್ನು ಶುದ್ಧಿ ಮಾಡಬೇಕು. ಹೇಗೆ? ಒಂದೇ ಒಂದು ಚಿಟಿಕೆ ಸುಮ್ಮನೆ ಅರಿಶಿನ ಕೈ ಅಂದ್ಕೊಂಡು ಜಾಸ್ತಿ ಹಾಕಬೇಡಿ. ಸುಮ್ಮನೆ ಬೇಕು ಅರಿಶಿನ ಚೂರು ಕೈಯಲ್ಲಿದೆ ಅನ್ನೋ ಥರ ಮಾಡಿಕೊಂಡು ಎಲ್ಲವನ್ನು ಸಹಿತ ಶುದ್ಧಿ ಮಾಡಿ ಅದನ್ನು ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಇದಿಷ್ಟು ಮಾಡುವಂತಹದ್ದು ಒಂದು ಕ್ರಮ. ಈ ಕ್ರಮವನ್ನು ಯಾರು ಆಚರಿಸಿದ್ರು ಅವ್ರ ಮನೆ ಮಕ್ಕಳಿಗೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯಕ್ಕೆ ಎಷ್ಟು ಓದಿದ್ರೂ ತಲೆಗೆ ಹತ್ತಾ ಇಲ್ಲ, ನಮಗೆ ಜ್ಞಾಪಕ ಇರಲ್ಲ, ಜ್ಞಾಪಶಕ್ತಿ ಕಡಿಮೆ ಆಗ್ತಾ ಇದೆ ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲೋ ಕುಂಠಿತವಾಗ್ತಾ ಇದೆ ಅಂತಕ್ಕಂಥದ್ರ ನೋವಿದೆಯಲ್ಲ ಮಕ್ಕಳಲ್ಲಿ, ಅದನ್ನು ದೂರ ಮಾಡ್ಬೋದು. ಇನ್ನು ವಾಸ್ತುಗೃಹದಲ್ಲಿ ನಾವು ಏನು ಸಂಪಾದನೆ ಮಾಡಿಸಿದ ನಿಲ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಇಲ್ಲ, ನಮ್ಮ ಕುಟುಂಬ ಯಶಸ್ಸಿಲ್ಲ, ಈ ಪ್ರಕಾರವಾಗಿರ್ತಕ್ಕಂಥ ನೋವು ತುಂಬ ಜನಗಳ ಮನಸ್ಸಲ್ಲಿದೆ. ಇದನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ತಂತ್ರಸಾರ. ಹಾಗಾಗಿ ಇವತ್ತು ಗುರುವಾರದ ಹುಣ್ಣಿಮೆ ಆದ್ದರಿಂದ ಇಷ್ಟೂ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ. ಇದನ್ನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿದ್ರೆ ಇದು ಅತಿ ಶೀಘ್ರದಲ್ಲೇ, ಕಡಿಮೆ ಅಂದರೆ 11 ದಿನದಲ್ಲಿ ನಿಮಗೆ ಸಂಪೂರ್ಣವಾದಂಥ ಇದರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಪ್ರಭು ಶ್ರೀರಾಮಚಂದ್ರನ, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಅನುಗ್ರಹದಿಂದ ಈ ಬಂದಿರತಕ್ಕಂತಹ ಈ ಹುಣ್ಣಿಮೆ, ಅದರಲ್ಲೂ ಬನದ ಹುಣ್ಣಿಮೆ, ತಾಯಿ ಬನಶಂಕರಿಯ ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ಇರ್ತಕ್ಕಂಥ ಈ ಹುಣ್ಣಿಮೆ ತಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಶೇಷವಾದಂಥ ಸ್ಥಾನವನ್ನು ಕಲ್ಪಿಸಿ ಎಲ್ಲರಿಗೂ ಒಳ್ಳೆತನ ಮಾಡಲಿ, ಒಳ್ಳೆಯದಾಗಲಿ ಎಂಬತಕ್ಕಂಥ ಮಹೋದ್ದೇಶದಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತೋರಿಸುವಂಥ ತಂತ್ರಸಾರಗಳು ಮತ್ತೊಂದು ಜ್ಞಾಪಕ ಇರಲಿ. ಈ ತಂತ್ರವನ್ನು, ಇಂತಹ ತಂತ್ರಸಾರಗಳನ್ನು ಇದನ್ನೇ ಕಾಪಿ ಮಾಡಿ ಇದರಲ್ಲಿ ಇರ್ತಕ್ಕಂಥದ್ದನ್ನು ಬೇರೊಂದು ತರಹ ತಿರುಚಿ ಅದನ್ನು ಇನ್ನೊಂದು ಥರ ಪ್ರದರ್ಶನ ಮಾಡತಕ್ಕಂಥವರು ಸಾಕಷ್ಟು ಜನ ಹುಟ್ಕೊಂಡಿದ್ದಾರೆ. ಇಲ್ಲಿ ಬಹಳ ಎಚ್ಚರಿಕೆ ಇರಲಿ. ಒಂದೊಂದು ತಂತ್ರಸಾರಕ್ಕೆ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ತಿದೆ, ಅದರದೇ ಆದಂಥ ತಂತ್ರಗಳಿದೆ, ಅದರದೇ ಆದಂಥ ಬೀಜಾಕ್ಷರಿ ಇದೆ, ಅದರದೇ ಆದಂಥ ಅನುಷ್ಠಾನ ಮಾಡುವ ಕ್ರಮ ಇದೆ. ಆದರೆ ಇದು ಮಾಡುವ ವಿಧಾನವನ್ನು ಒಂದಷ್ಟು ಬದಲಾಯಿಸಿ ನಾನೇನೋ ತೋರಿಸ್ತೀನಿ ಅಂತ ಹೇಳಿ ಇನ್ನೊಬ್ರು ಯಾರಾದರೂ ಇದನ್ನು ಮುಂದಿಟ್ಟುಕೊಂಡು ಇನ್ನೇನೋ ಮಾಡೋಕ್ಕೆ ಹೊರಟ್ರೆ, ಯಾಕೆಂದರೆ ಈಗಾಗಲೇ ಆನಂದ್ ಗುರುಜಿ ಥರ ಕಾಪಿ ಮಾಡೋರು ಸಾಕಷ್ಟು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಆನಂದ್ ಗುರುಜಿ ಉಡುವಂಥ ಬಟ್ಟೆಯಿಂದ ಮೊದಲುಕೊಂಡು ಹಾಕ್ಕೊಳ್ಳುವ ಕಾಸ್ಟ್ಯೂಮ್ ತನಕ, ಮೇಲೊದ್ದುಕೊಳ್ಳೋ ಶಲ್ಯ ತನಕ, ಹಣೆಗಿಡುವ ವಿಭೂತಿ ತನಕ
ಎಲ್ಲವೂ ಕಾಪಿ ಮಾಡಿದ್ರೂ ತಲೆ ಒಳಗಿರ್ತಕ್ಕಂಥ ಜ್ಞಾನವನ್ನು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲವೂ ನನ್ನಂತೆ ಕೊನೆಗೆ ನನ್ನ ಹೆಸರು ಮಹರ್ಷಿ ಎಂಬತಕ್ಕಂಥ ಹೆಸರು ಇವತ್ತು ಇನ್ನೊಂದು ಕಡೆ ಓಡಾಡ್ತಾ ಇರ್ಬೋದು. ಆದರೂ ಈ ಮಹರ್ಷಿ ಎಂಬತಕ್ಕಂಥ ಪದ, ಮಹರ್ಷಿ ಎಂಬತಕ್ಕಂಥ ಹೆಸರು ನಾಮ ಶುರುವಾಗಿದ್ದೇ ಒಬ್ಬ ಮಹನೀಯರಿಂದ, ಅವರಿಂದ ಕೊಟ್ಟಂಥ ಬಳವಳಿ, ಅವರು ಕೊಟ್ಟಂಥ ಭಿಕ್ಷೆ ಇವತ್ತು ಈ ನಿಮ್ಮ ಆನಂದ್ ಗುರೂಜಿಯವರ ಹೆಸರಿನ ಮುಂದೆ ಮಹರ್ಷಿ ಎಂಬತಕ್ಕಂಥ ಹೆಸರಿದೆ. ಇದು ಎಲ್ಲರೂ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಸತ್ಯಾಸತ್ಯತೆಗಳು ತಿಳ್ಕೊಂಡು ತಂತ್ರಸಾರಗಳು ಮಾಡುವಾಗ ಬಹಳ ಜೋಪಾನವಾಗಿ ಮಾಡ್ತಾ, ಯಾಕೆಂದರೆ ಇದರಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಮಾಡುವ ಕ್ರಮ ಕರೆಕ್ಟಾಗಿ ಮಾಡಿದ್ರೆ ಅಧಿಕವಾದಂಥ ಲಾಭ, ಮಾಡುವ ಕ್ರಮ ವ್ಯತ್ಯಾಸ ಮಾಡಿದ್ರೆ ಅದು ಬಹಳ ನಷ್ಟ. ಅದರಲ್ಲೂ ಮುಖ್ಯವಾಗಿ ಇದನ್ನು ತಿರುಚಿ ಬೇರೇನೋ ಹೇಳ್ತೀವಿ ಅಂತ ಹೊರಟ್ರೆ ಅದು ಹೇಳುವವರಿಗೂ ಕೇಳುವವರಿಗೂ ಇಬ್ಬರಿಗೂ ಅದು ದರಿದ್ರತನವೇ. ಅದಕ್ಕಾಗಿ ಬಹಳ ಜೋಪಾನ, ಎಚ್ಚರ ಇರಲಿ. ಆದರೆ ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಂಸ್ಕಾರವಂತರಾಗಬೇಕು. ಈ ಉದ್ದೇಶ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ್ದು, ಮಹರ್ಷಿವಾಣಿ ಕಾರ್ಯಕ್ರಮದ ತಂಡದಲ್ಲಿರ್ತಕ್ಕಂಥ ಚಿಂತನೆ ಇದು. ಅದಕ್ಕಾಗಿ ಇವತ್ತಿನ ಈ ತಂತ್ರಸಾರವನ್ನು, ಬನದ ಹುಣ್ಣಿಮೆಯ ಈ ತಂತ್ರಸಾರವನ್ನು ಶಾಸ್ತ್ರ, ಆಗಮಶಾಸ್ತ್ರ ಪ್ರಕಾರ ಏನು ತಂತ್ರಗಳಿದೆಯೋ ಈ ತಂತ್ರವನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೂ ಸಂದೇಹ ಇಲ್ಲ, ಸಂಶಯ ಇಲ್ಲ. ಇದನ್ನು ಕ್ರಮಬದ್ಧವಾಗಿ ಮಾಡಿ ಹೆಚ್ಚಿನ ಯಶಸ್ಸನ್ನು ಎಲ್ಲರೂ ತಿಳ್ಕೊಂಡು ಮನೆಯಲ್ಲಿ ತಂದೆ ತಾಯಿಯ ಮಾತಿನಂತೆ ನಡೆದು ತಂದೆ ತಾಯಿಗೆ ಗೌರವಿಸಿ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಯಶಸ್ಸಿಗೆ ಎಲ್ಲರೂ ಸಹಿತ ಕಾರಣೀಭೂತರಾದರೆ ಮನೆ ನಂದಗೋಕುಲವಾಗುತ್ತೆ. ನಂದಗೋಕುಲವಾಗಲಿ, ರಾಮರ ಅನುಗ್ರಹ ಸಿಗಲಿ ಎಂಬತಕ್ಕಂತಹ ಚಿಂತನೆಯಿಂದ ಪ್ರಭು ಶ್ರೀರಾಮಚಂದ್ರನಿಗೂ ಸಹಿತ ವಿಶೇಷವಾದ ಪೂಜೆಯನ್ನು ಮಾಡಿ ನಾವು ಈ ಒಂದು ತಂತ್ರಕ್ಕೂ ಸಹಿತ ಒಂದು ಪೂಜೆಯನ್ನು ಸಲ್ಲಿಸೋಣ. ಎಲ್ಲರೂ ಈ ತಂತ್ರಸಾರವನ್ನು ದರ್ಶನದಿಂದಲೇ ಸಾಕಷ್ಟು ಫಲ ಅಂತ ಹೇಳ್ತಾರೆ. ಹಾಗಾಗಿ ಈ ತಂತ್ರಸಾರವನ್ನು ತಾವೆಲ್ಲರೂ ಸಹಿತ ತಿಳ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆ ಬಹಳ ಮುಖ್ಯವಾಗಿ ನಾಳೆ ಬರ್ತಕ್ಕಂತಹ ಮಂಗಳವಾರ ವಿಶೇಷವಾಗಿ ಬೆಳಿಗ್ಗೆ ಹನುಮನ ಸಾನ್ನಿಧ್ಯ, ಸಂಜೆ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ. ಮಂಗಳವಾರ ಅಲ್ಲ, ಶುಕ್ರವಾರ. ಸಾರಿ, ನಾಳೆ ಮಂಗಳವಾರನ? ಹೌದು. ಓಹೋ, ಇರಲಿ. ನಾಳೆ ಅದು ನಾಳೆ ಅಂತ, ನಾಳೆ ಶುಕ್ರವಾರ, ಇವತ್ತು ಗುರುವಾರ ಆದ್ದರಿಂದ ಇರಲಿ. ನಾಳೆ ಶುಕ್ರವಾರ ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ. ಮಂಗಳೂರು ಹೋಗಿ ಮಂಗಳವಾರ ಆಗಿ ಮಂಗಳವಾರ ಅಲ್ಲ, ಮಂಗಳೂರಿಗೆ ನಾಳೆ ಬಂದು ಪರಂಗಿಪೇಟೆಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಮೊದಲು ಬರ್ತಕ್ಕಂಥದ್ದು ವಿಜಯನಗರ ಪರಂಗಿಪೇಟೆ ಹನುಮನ ಸಾನ್ನಿಧ್ಯ. ಇದು ಬೆಳಗ್ಗೆ ನಡೆಯುವಂಥ ಕಾರ್ಯಕ್ರಮ. ಸಂಜೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ. ಸಂಜಾ ಕಾರ್ಯಕ್ರಮದಲ್ಲಿ ಮಾತ್ರ ಬರ್ತಕ್ಕಂಥ ಪ್ರತಿಯೊಬ್ಬ ತಾಯಂದರು ಬರಬೇಕಾದ್ರೆ ಮನೆಯಿಂದ ಅರಿಶಿನ, ಕುಂಕುಮ, ಹೂ ಜೊತೆಗೆ 11 ಬತ್ತಿಯ ದೀಪ. ಯಾತಕ್ಕೋಸ್ಕರ? ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಶುರಾಮ ಕ್ಷೇತ್ರ ಇದೆ. ಕ್ಷೇತ್ರವನ್ನು ದರ್ಶನ ಮಾಡಿಕೊಂಡು ಈ ಸಾನ್ನಿಧ್ಯಕ್ಕೆ ಬರ್ತೀವಿ. ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ಅರ್ಚನೆಯನ್ನು ಮಾಡಿ ಎಲ್ಲರೂ ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅದಕ್ಕೆ 11 ದೀಪ ಅಂದರೆ 11 ಬತ್ತಿಯ ದೀಪ. ಒಂದೇ ದೀಪದಲ್ಲಿ 11 ಬತ್ತಿ ಹಾಕಿದರೂ ಸರಿಯೇ. ಒಂದಿಷ್ಟು ಅರಿಶಿನ, ಕುಂಕುಮ, ಹೂ ತೊಗೊಂಡು ಬನ್ನಿ. 1 ಲಕ್ಷ ಅಂದರೆ ಒಂದು ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಗೆ ಒಂದು ಅರ್ಚನೆ ಮಾಡೋಣ. ಸಾಮೂಹಿಕವಾದಂಥ ಒಂದು ಆರತಿಯನ್ನು ಸಲ್ಲಿಸೋಣ. ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ನಡೀತಿರ್ತಕ್ಕಂಥ ಈ ಅದ್ಭುತವಾದಂಥ ಒಂದು ಧಾರ್ಮಿಕ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ರಾಮಚಂದ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ, ರಾಮತಾರಕ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಕ್ಕಂಥ ಸಮಯ. ಗುರುಗಳೇ, ನಮ್ಮ ರಾಮನಿಗೂ ಕೂಡ ನಾವು ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಶ್ರೀರಾಮ ಜಯ ರಾಮ ಜಯ ಜಯ